ನಮಸ್ಕಾರ. ಇವತ್ತು ನಾನು ಮಾತಾಡ್ತಿರೋದು ತೇಜಸ್ವಿಯವರ ಮನೆ ನಿರುತ್ತರದ ಬಗ್ಗೆ. ತೇಜಸ್ವಿಯವರ ಪತ್ನಿ ರಾಜೇಶ್ವರಿ ಅವರು ನನ್ನ ತೇಜಸ್ವಿ ಅಂತ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಅವರು ನಿರುತ್ತರದ ಬಗ್ಗೆ ಹೀಗೆ ಹೇಳ್ತಾರೆ. ತೇಜಸ್ವಿ ಕೊನೆಗೂ ಮೂಡ್ಗೆರೆ ಹತ್ರ ಒಂದು ಕಾಡನ್ನು ಕೊಂಡ್ಕೊಂಡ್ರು. ಆ ಜಾಗದಲ್ಲಿ ಯಾರ ಓಡಾಟವೂ ಇರದೆ ಬರೀ ಹುಲ್ಲೇ ಬೆಳೆದಿತ್ತು. ಹೀಗೆ ಹುಲ್ಲೇ ಇದ್ದಿದ್ರೆ ಎಷ್ಟು ಚಂದ ಇರುತ್ತೆ ಅಲ್ವಾ ಅಂತ ಹೇಳಿದ್ರು ತೇಜಸ್ವಿ. ಅದಕ್ಕೆ ನಾನು ಹೇಳಿದೆ, ಆಗ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅಷ್ಟೇ ಅಂತ. ನಂತರ ನಾವೇ ಕಾಫಿ ಗಿಡ ಹಾಕಿ ಒಂದು ಚಿಕ್ಕ ತೋಟ ಮಾಡಿದ್ವಿ. ಕಾಡಿನ ಮಧ್ಯೆ ನಮ್ಮ ಕನಸಿನ ಒಂಟಿ ಮನೆ. ಸಾಕಷ್ಟು ದೊಡ್ಡ ಮನೆ. ಅದು ಐಡಿಯಾ ಅಲ್ಲ, ಸಂಪೂರ್ಣವಾಗಿ ತೇಜಸ್ವಿ ಅವರದೇ. ಗೋಡೆಗಳಲ್ಲಿ ದೊಡ್ಡ ದೊಡ್ಡ ಗಾಜಿನ ಕಿಟಕಿಗಳು. ಎಲ್ಲಿ ನಿಂತು ನೋಡಿದ್ರೂ ಹಸಿರು ಕಾಡೇ ಕಾಣ್ತಿತ್ತು. ಕುವೆಂಪುರವರು ಬಂದಾಗ ಕನ್ನಡಿ ಹಾಲ್ ಅಂತ ಕರೀತಿದ್ರು. ಈ ಹೆಂಚಿನ ಮನೆಗೆ ತೇಜಸ್ವಿ ತುಂಬ ಎತ್ತರಕ್ಕೆ ಮಾಡು ಹಾಕ್ಸಿದ್ರು. ಮಳೆಗಾಲದಲ್ಲಿ ಆ ಮಾಡನ್ನು ನೋಡ್ತಿದ್ರೆ ಏನೋ ಒಂದು ಗಂಭೀರ ರಹಸ್ಯ, ನಿಗೂಢತೆ. ಇದು ಅವರ ನಿರುತ್ತರ. ಹೋಗಿ ನೋಡ್ಕೊಂಡು ಬನ್ನಿ ಲಾಲ್ಬಾಗ್ನಲ್ಲಿ, ಮಿಸ್ ಮಾಡಬೇಡಿ.